सहनावतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति शांति। ಶ್ರೀಕೃಷ್ಣ, ಸರ್ವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನ ದರ್ಶನಂ ವೇದಿಕೆಗೆ ಸ್ವಾಗತ. ಶ್ರೀ ಗಣಪತಿ ಅಥರ್ವಶೀರ್ಷ ಉಪನಿಷತ್ನ ಈ ಒಂದು ಮಂತ್ರದಲ್ಲಿ ಉಪನಿಷತ್ ಋಷಿ ಹೇಳ್ತಾ ಇದ್ದಾನೆ, ರದಂಚ ವರದಂ ಹಸ್ತೈರ್ ಬಿಭ್ರಾಣಂ ಮೂಷಕ ಧ್ವಜಂ ಅಂತ ತನ್ನ ಇಷ್ಟ ದೈವ ಮಹಾಗಣಪತಿಯನ್ನ ಸ್ತುತಿಸ್ತಾ ಇದ್ದಾನೆ. ಧ್ವಜ ಅನ್ನುವಂತಹದ್ದು ಒಂದು ವಿಜಯದ ಸಂಕೇತ ಹಾಗೂ ಈ ಧ್ವಜವನ್ನ ಪತಾಕೆ ಅಂತ ಕೂಡ ಕರೀತಾರೆ. ಈ ಧ್ವಜ ಅಥವಾ ಪತಾಕೆಯನ್ನ ಹಾರಿಬಿಡ್ತಾ ಇರುವಂತಹದ್ದು ವಿಜಯದ ಸಂಭ್ರಮದ ಆಚರಣೆಗಾಗಿ. ಸಾಮಾನ್ಯವಾಗಿ ಪತಾಕೆ ಅಥವಾ ಧ್ವಜ ಅಂತಂದ್ಮೇಲೆ ಅದಕ್ಕೆ ಒಂದು ಲಾಂಛನ ಇರಬೇಕಾಗುತ್ತೆ. ಕೆಲವೊಮ್ಮೆ ನಾವು ಲಾಂಛನಗಳನ್ನ ನೋಡಿ ಈ ಪತಾಕೆ ಅಥವಾ ಈ ಧ್ವಜ ಯಾರ್ದು ಅಂತ ನಾವು ಗುರುತಿಸ್ತೀವಿ. ಇಲ್ಲಿ ಮಹಾಗಣಪತಿ ತನ್ನ ಧ್ವಜವನ್ನ ಮೂಷಕ ಧ್ವಜಂ ಅಂತ ಇಲ್ಲಿ ಆ ಧ್ವಜವನ್ನ ಇಟ್ಕೊಂಡಿದ್ದಾನೆ. ಗಣಪತಿಯ ಈ ಧ್ವಜದಲ್ಲಿ ಮೂಷಕ ಅಂತಂದ್ರೆ ಅದು ಒಂದು ಇಲಿ. ಇಲಿಯನ್ನ ಗಣಪತಿಯ ವಾಹನ ಅಂತ ಕೂಡ ಹೇಳ್ತಾರೆ. ಇಲ್ಲಿ ಪರಮಾತ್ಮ ಮಹಾಗಣಪತಿ ಇಲಿಯನ್ನ ತನ್ನ ಧ್ವಜದಲ್ಲಿ ಲಾಂಛನ ಅನ್ನೋ ರೀತಿನಲ್ಲಿ ಯಾಕೆ ಆರಿಸಿಕೊಂಡಿದ್ದಾನೆ? ಅಲ್ಲಿ ಬಹುಶಃ ಒಂದು ಸೂಕ್ಷ್ಮ ಸಂದೇಶ ಅಥವಾ ಒಂದು ಸತ್ಯವನ್ನ ನಮಗೆ ಇಲ್ಲಿ ಇದು ತಿಳಿಸ್ಕೊಡ್ತಾ ಇದೆ. ಈ ಒಂದು ವಿಚಾರವಾಗಿ ಅನೇಕ ಜ್ಞಾನಿಗಳು, ವ್ಯಾಖ್ಯಾನಕಾರರು ಈ ಮೂಷಕ ಧ್ವಜಂ ಅನ್ನೋದಕ್ಕೆ ಒಂದು ಬಹುದೊಡ್ಡ ಅರ್ಥವನ್ನೇ ಕೊಟ್ಟಿದ್ದಾರೆ. ನಾವು ನಮ್ಮ ಮನಸ್ಸಿನ ಬಗ್ಗೆ ಯೋಚನೆ ಮಾಡಿದಾಗ ನಮ್ಮ ಮನಸ್ಸು ನಮಗೆ ಎಷ್ಟರ ಮಟ್ಟಿಗೆ ಸಹಕಾರ ಕೊಡ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ. ನಾವು ಬದುಕಿನಲ್ಲಿ, ಜೀವನದಲ್ಲಿ ಕೆಲವೊಂದುಗಳನ್ನ ಪಡೆದುಕೊಂಡಾಗ ಅದನ್ನ ಸಕ್ಸಸ್ ಅಂತ ಹೇಳ್ತೀವಿ, ಅಥವಾ ನಾವು ಇದನ್ನ ಅಚೀವ್ ಮಾಡಿದ್ವಿ ಅಂತ ಹೇಳಿ ಅಚೀವ್ಮೆಂಟ್ ಅಂತ ತಿಳ್ಕೊಂಡು ತುಂಬಾ ಸಂತೋಷ ಪಡ್ತೀವಿ. ನಾವು ಏನನ್ನ ಪಡ್ಕೊಂಡಿರ್ತೀವೋ ಅವು ಅಮೂಲ್ಯ ಅಂತ ಹೇಳಿ ಅದು ನನ್ನ ಜೀವನದ ಗುರಿಯಾಗಿತ್ತು, ಉದ್ದೇಶ ಆಗಿತ್ತು ಅಂತ ಭಾವಿಸಿ ನಾವು ಪಡೆದುಕೊಂಡ ವಿಜಯ ಅಥವಾ ಯಶಸ್ಸು ಅಂತ ಹೇಳಿ ಸಂಭ್ರಮವನ್ನ ಆಚರಿಸ್ತೀವಿ. ಜಗತ್ತಿನಲ್ಲಿ ನಾವು ಪಡ್ಕೊಂಡಂತಹ ಯಾವುದೇ ಆದರೂ ಕೂಡ ಅದು ನಮಗೆ ಪೂರ್ಣವಾದ, ಶಾಶ್ವತವಾದ ಶಾಂತಿಯನ್ನ, ನೆಮ್ಮದಿಯನ್ನ, ತೃಪ್ತಿಯನ್ನ ಕೊಡೋದಕ್ಕೆ ಸಾಧ್ಯವಿಲ್ಲ. ಜಗತ್ತಿನ ಯಾವುದೇ ವಸ್ತುಗಳಿಗೂ ಕೂಡ ಆ ಶಕ್ತಿ ಇಲ್ಲ. ಆದ್ರಿಂದ ಹೆಚ್ಚಿನ ಸಂಪಾದನೆ ಅಂತ ನಾವು ಏನು ಜಗತ್ತಿನ ವಸ್ತುಗಳನ್ನ ಕ್ರೋಢೀಕರಿಸ್ಕೋತೀವಿ, ಅವು ಎಂದಿಗೂ ಕೂಡ ನಮಗೆ ಯಶಸ್ಸು ಅಂತ ಕಂಡು ಬರೋದಿಲ್ಲ. ಈ ಸಂದರ್ಭದಲ್ಲಿ ಕಠೋಪನಿಷತ್ತಿನ ಒಂದು ಸನ್ನಿವೇಶ ನಮಗೆ ಜ್ಞಾಪಕಕ್ಕೆ ಬರುತ್ತೆ. ಅಲ್ಲಿ ಪುಟ್ಟ ಬಾಲಕ ನಚಿಕೇತು ಮತ್ತು ಯಮಧರ್ಮರಾಜನ ನಡುವೆ ಬರುವಂತಹ ಒಂದು ಸಣ್ಣ ಸಂಭಾಷಣೆ. ಇಡೀ ಉಪನಿಷತ್ತು ಅವರಿಬ್ಬರ ಸಂಭಾಷಣೆನೇ ಆಗಿರುತ್ತೆ. ಆದರೆ ಈ ಸನ್ನಿವೇಶದಲ್ಲಿ ಯಮಧರ್ಮರಾಜ
ಅವನು ಈ ಉಪನಿಷತ್ನಲ್ಲಿ ಗುರು ಕೂಡ ಆಗಿದ್ದಾನೆ, ಹಾಗೂ ನಚಿಕೇತು ಶಿಷ್ಯ ಆಗಿರ್ತಾನೆ. ನಚಿಕೇತುವಿನ ತಂದೆ ವಾಜಶ್ರವ ಅಂತ, ಅವನು ಒಂದು ಯಜ್ಞವನ್ನ ನಡೆಸ್ತಾನೆ. ಆ ಯಜ್ಞದಲ್ಲಿ ಕೆಲವು ದೋಷಗಳನ್ನ ನಚಿಕೇತು ಗುರುತಿಸ್ತಾನೆ. ಆ ದೋಷಗಳನ್ನ ಗುರುತಿಸಿ ತನ್ನ ತಂದೆಗೆ ಅದನ್ನ ತಿಳಿಸಿದಾಗ ವಾಜಶ್ರವ ಕೋಪಗೊಂಡು ಮಗನ್ಗೆ ಒಂದು ಶಾಪ ಕೊಡ್ತಾನೆ. ಅದರ ಪರಿಣಾಮವಾಗಿ ಅವನು ಯಮಧರ್ಮರಾಜನನ್ನು ಹೋಗಿ ಸೇರ್ಬೇಕಾಗತ್ತೆ. ಯಮಧರ್ಮರಾಜನನ್ನ ಭೇಟಿಯಾಗುವಂತಹ ಒಂದು ಸಂದರ್ಭ ಬರುತ್ತೆ. ಯಮನನ್ನ ಹುಡುಕಿಕೊಂಡು ಬಾಲಕ ನಚಿಕೇತು ಯಮನ ಜಾಗಕ್ಕೆ, ಅಂತಂದ್ರೆ ಯಮಪುರಿ ಅಂತ ನಾವೇನ್ ಹೇಳ್ತೀವಿ, ಅಲ್ಲಿಗೆ ಹೋಗ್ತಾನೆ. ಅಲ್ಲಿಗೆ ಬಾಲಕ ಹೋದಾಗ ಯಮಧರ್ಮರಾಜ ಅಲ್ಲಿರ್ಲಿಲ್ಲ. 3 ಹಗಲು 3 ರಾತ್ರಿ ಬಾಲಕ ನಚಿಕೇತು ಯಮನಿಗಾಗಿ ಅಲ್ಲಿ ಕಾಯ್ತಾ ಕೂತಿರ್ತಾನೆ. ನಂತರ ಯಮಧರ್ಮರಾಜ ಅಲ್ಲಿ ಬರ್ತಾನೆ. ಬಂದು ತನಗಾಗಿ 3 ದಿನದಿಂದ ಕಾಯ್ತಾ ಇದ್ದಂತಹ ಆ ಬ್ರಹ್ಮಚಾರಿ ನಚಿಕೇತುವನ್ನ ನೋಡಿ ಅವನನ್ನ ಸರ್ವವಿಧದಿಂದಲೂ ಉಪಚರಿಸಿ 3 ದಿನಗಳ ಸಮಯ ಕಾಯುವಂತೆ ಮಾಡಿದ್ದಕ್ಕೋಸ್ಕರವಾಗಿ ನಾನು ನಿನಗೆ 3 ಅಮೂಲ್ಯವಾದ ವರಗಳನ್ನ ಕೊಡ್ತೀನಿ, ನಿನಗೆ ಏನ್ ಬೇಕೋ ಅದನ್ನ ನೀನು ಕೇಳ್ಕೊ ಅಂತ ಹೇಳಿ ನಚಿಕೇತಿಗೆ 3 ವರಗಳನ್ನ ದಯಪಾಲಿಸ್ತಾನೆ. ನಚಿಕೇತು ಮೊದಲನೆಯ ವರದಿಂದ ತನ್ನ ತಂದೆಯ ಶ್ರೇಯಸ್ಸನ್ನ ಬಯಸಿ ಅದನ್ನು ಕೇಳ್ಕೊತಾನೆ. ಮೊದಲನೆಯ ವರದಿಂದ ತನ್ನ ತಂದೆಯ ಬಗ್ಗೆ ಯಶಸ್ಸಿಗಾಗಿ ಪ್ರಾರ್ಥಿಸಿ, ಆ ಯಶಸ್ಸು ನನ್ನ ತಂದೆಗೆ ಸಿಗಬೇಕು, ಶ್ರೇಯಸ್ಸು ಸಿಗಬೇಕು, ಅವನೇನು ಕೆಲವು ತಪ್ಪುಗಳನ್ನ ಮಾಡಿದಾನೆ ಅದರ ಪರಿಹಾರವಾಗಿ ನಾನು ಅವನಿಗೋಸ್ಕರವಾಗಿ ಈ ವರ ಕೇಳ್ಕೊತಾ ಇದ್ದೀನಿ ಅಂತ ಹೇಳಿ ಮೊದಲನೇ ವರ ಆ ತರ ಕೇಳ್ತಾನೆ. ಎರಡನೆಯ ವರದಲ್ಲಿ ನಚಿಕೇತು ಏನ್ ಮಾಡ್ತಾನೆ, ಈ ಸ್ವರ್ಗ ಅನ್ನೋದ್ರ ಬಗ್ಗೆ ಅವನೇನ್ ತಿಳ್ಕೊಂಡಿರ್ತಾನೆ, ಆ ಸ್ವರ್ಗದಲ್ಲಿ ಹಸಿವೆಯನ್ನು ಇರೋದಿಲ್ಲ, ಆಸೆ ಅಥವಾ ಬಯಕೆಗಳು ಅನ್ನುವಂತಹದ್ದಿರೋದಿಲ್ಲ, ಅಲ್ಲಿ ಮುಪ್ಪು ಅಥವಾ ಸಾವು ಅನ್ನುವಂತಹದ್ದಿರೋದಿಲ್ಲ. ಹೀಗೆ ಪ್ರತಿಯೊಂದು ಕೂಡ ಸಮೃದ್ಧಿಯಾಗಿರುವಂತಹ ಈ ಒಂದು ಕ್ಷೇತ್ರ, ಈ ಒಂದು ಸ್ವರ್ಗವನ್ನ ಗಳಿಸ್ಕೋಬೇಕಾದ್ರೆ ಎಂತಹ ಕರ್ಮಗಳನ್ನ ಮಾಡಬೇಕು, ಯಾವ ಯಜ್ಞಗಳನ್ನ ಮಾಡಿ ಇದನ್ನ ಸಂಪಾದನೆ ಮಾಡಬೇಕು, ಆ ರಹಸ್ಯನ ನನಗೆ ತಿಳಿಸ್ಕೊಡು. ಆದ್ರೆ ಯಮಧರ್ಮರಾಜ, ಇಲ್ಲಿ ನಾನು ಎರಡನೆಯ ವರದಿಂದ ಸ್ವರ್ಗ ಪ್ರಾಪ್ತಿನ ಕೇಳ್ಕೊತಾ ಇರೋದು ನನಗೋಸ್ಕರ ಅಲ್ಲ, ಲೋಕದಲ್ಲಿ ಸರ್ವ ಜನರಿಗೂ ಆ ಒಂದು ಶಾಂತಿ, ನೆಮ್ಮದಿ, ಸುಖ ಸಿಗಬೇಕು ಅಂತ ಅವರ ಪರವಾಗಿ ನಾನು ಇದನ್ನು ಕೇಳ್ಕೊತಾ ಇದ್ದೀನಿ ಅಂತ ಹೇಳಿ ಅವನು ತನ್ನ ಎರಡನೆಯ ವರದಿಂದ ಆ ಸ್ವರ್ಗ ಪ್ರಾಪ್ತಿಯ ಬಗ್ಗೆ ಯಾವ ಆಚರಣೆ ಮಾಡಬೇಕು ಅನ್ನುವಂತಹ ಒಂದು ರಹಸ್ಯವನ್ನ ಕೇಳ್ಕೊತಾನೆ. ಯಮಧರ್ಮರಾಜ ಬಾಲಕನ ಆ ಒಂದು ನಿಸ್ವಾರ್ಥ ಬಯಕೆಯನ್ನು ಕೂಡ ಈಡೇರಿಸ್ತಾನೆ. ನಂತರ ನಚಿಕೇತು ತನ್ನ ಮೂರನೆಯ ವರವನ್ನ ಯಮಧರ್ಮರಾಜನ್ ಕೇಳ್ತಾನೆ. ಎಲೆ ಯಮಧರ್ಮರಾಜ, ನನಗೆ 2 ವರಗಳನ್ನ ನೀನು ಕೊಟ್ಟಿದ್ಯಾ, ಅವೆರಡನ್ನು ಕೊಡದೆ ಹೋಗಿದ್ರು ನನಗೆ ಏನು ಅನ್ನಿಸ್ತಿರ್ಲಿಲ್ಲ, ಆದ್ರೆ ಈಗ ನಾನು ಕೇಳ್ತಾ ಇರೋ ವರವನ್ನ ನೀನು ಕೊಡ್ಲೇಬೇಕು ಅಂತ ಹೇಳಿ ತನ್ನ ಮೂರನೆಯ ವರವನ್ನ ಕೇಳ್ತಾನೆ. ನನಗೆ ಮರಣದ ನಂತರದ ರಹಸ್ಯ, ಸಾವಿನ ನಂತರದ ಗತಿ ಏನು ಅನ್ನುವಂತಹ ಒಂದು ಜ್ಞಾನ ಏನಿದೆ, ಆ ಜ್ಞಾನವನ್ನ ನನಗೆ ತಿಳಿಸು ಅಂತ ಯಮಧರ್ಮರಾಜನ್ನ ತನ್ನ ಮೂರನೆಯ ವರ ಕೇಳ್ಕೋಬೇಕಾದ್ರೆ ಈ ಪ್ರಶ್ನೆ ಮಾಡ್ತಾನೆ. ಬಾಲಕನ ಈ ಪ್ರಶ್ನೆಯನ್ನ ಕೇಳಿ ಯಮಧರ್ಮರಾಜ ಬಹಳ ಆಶ್ಚರ್ಯದಿಂದ ಹೇಳ್ತಾನೆ, ಇದು ದೇವತೆಗಳಿಗೂ ಕೂಡ ತಿಳಿಯದೇ ಇರುವಂತಹ ಒಂದು ರಹಸ್ಯ ಜ್ಞಾನ ಆಗಿದೆ. ಈ ಜ್ಞಾನ ಅಷ್ಟು ಸುಲಭವಾಗಿ ತಿಳಿಸೋದಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಇದನ್ನ ಬಿಟ್ಟು ನೀನು ಬೇರೆ ಏನು ವರ ಬೇಕಾದ್ರೂ ಕೇಳ್ಕೊ, ನಿನಗೇನ್ ಬೇಕು ಕೇಳ್ಕೊ, ಕೊಡ್ತೀನಿ, ಇದು ನಿನಗೆ ಸಿಗೋದಿಲ್ಲ, ನಿನಗೆ ಆ ಅರ್ಹತೆ ಇಲ್ಲ ಅಂತ ಹೇಳಿ ನಚಿಕೇತುವಿಗೆ ಆ ವರವನ್ನ ಕೊಡೋದಕ್ಕೆ ನಿರಾಕರಿಸ್ತಾನೆ. ನಿನಗೆ ಏನೇನ್ ಬೇಕು ಕೇಳ್ಕೊ ಅಂತ ಹೇಳಿ ದೀರ್ಘಾಯಸ್ಸು, ಐಶ್ವರ್ಯ, ಅಂತಸ್ತು, ಭೂಮಿಯ ಒಡೆತನ, ಹೀಗೆ ಸಾಮ್ರಾಜ್ಯಗಳನ್ನ, ಈ ಎಲ್ಲಾ ಆಸೆಗಳನ್ನ ಯಮಧರ್ಮರಾಜ ಆ ನಚಿಕೇತುಗೆ ತೋರಿಸ್ತಾನೆ. ನಿನಗೆ ಯಾವ್ದು ಬೇಕಾದ್ರೂ ಕೇಳ್ಕೊ ಅಂತ ಕೇಳ್ತಾನೆ. ಆಗ ಬಾಲಕ ಹೇಳ್ತಾನೆ, ದೀರ್ಘಾಯಸ್ಸು ಅಂತ ಹೇಳಿ ನೀನು ದೀರ್ಘಾಯಸ್ಸು ಕೊಡ್ತೀಯಾ ಕೇಳ್ಕೊಂಡ್ರೆ, ಹಾಗೂ
ಐಶ್ವರ್ಯ, ಒಡವೆ, ಅಂತಸ್ತು, ಸಾಮ್ರಾಜ್ಯ, ಭೂಮಿ, ಈ ಏನ್ ಕೇಳಿದ್ರು ನೀ ಕೊಡ್ತಿದ್ಯಾ. ಆದ್ರೆ ಇವುಗಳು ಎಲ್ಲದಕ್ಕೂ ಒಂದು ಅಂತ್ಯ ಅನ್ನೋದಿರುತ್ತೆ. ದೀರ್ಘಾಯಸ್ಸು ಅಂತ ಹೇಳಿದ್ರು ಕೂಡ ಅದು ಪೂರ್ಣಾಯಸ್ಸು ಅಲ್ಲ ಅದು. ಆದ್ರಿಂದ ಆಯಸ್ಸಿಗೂ ಒಂದು ಕೊನೆ ಅನ್ನೋದಿರುತ್ತೆ, ಒಂದು ಅಂತ್ಯವಿರುತ್ತೆ. ನೀನು ಭೂಮಿ, ಐಶ್ವರ್ಯ ಏನೇ ಕೊಟ್ಟರು ಕೂಡ ಆ ಐಶ್ವರ್ಯ ಅನ್ನುವಂತಹದ್ದು ಚಂಚಲ, ಅದು ಸದಾಕಾಲ ನನ್ನ ಹತ್ರ ಇರೋದಿಲ್ಲ, ಅದು ಕೂಡ ನನ್ನನ್ನು ಬಿಟ್ಟು ಹೋಗ್ಬೋದು. ನೀನು ಕೊಟ್ಟ ಆಯಸ್ಸು ಕೂಡ ನಾನು ದೀರ್ಘಾಯಸ್ಸು ಅಂತ ಹೇಳಿದ್ಮೇಲೆ ಅದಕ್ಕೂ ಒಂದು ಅಂತ್ಯ ಇರುತ್ತೆ. ಅದೇ ತರ ನೀನು ಕೊಡುವಂತಹ ಐಶ್ವರ್ಯಕ್ಕೂ ಕೂಡ ಒಂದು ಅಂತ್ಯ ಇರುತ್ತೆ. ಆದ್ರಿಂದ ಅಂತ್ಯವಿರುವ, ನಾಶವಾಗುವ ಇದು ಯಾವುದು ನನಗೆ ಬೇಡ. ಆದ್ರಿಂದ ನಾನು ಕೇಳ್ಕೊತಾ ಇದ್ದೀನಿ, ನನಗೆ ಜ್ಞಾನ ಬೇಕು, ಆತ್ಮಜ್ಞಾನ ಬೇಕು, ಆತ್ಮವಿದ್ಯೆ ಬೇಕು, ಆತ್ಮದ ರಹಸ್ಯ ಬೇಕು. ಆದ್ರಿಂದ ನಾನು ಕೇಳ್ಕೊತಾ ಇದ್ದೀನಿ, ಮರಣದ ನಂತರದ ಜ್ಞಾನ ಏನಿದೆ ಅದನ್ನ ನನಗೆ ತಿಳಿಸು ಅಂತ ಹೇಳಿ ನಚಿಕೇತು ಯಮಧರ್ಮರಾಜನ್ ಕೇಳ್ತಾನೆ. ಇಲ್ಲಿ ನಚಿಕೇತು ಕೇಳ್ತಾ ಇರುವಂತಹದ್ದು ಏನು ಅಂತಂದ್ರೆ, ಶಾಶ್ವತವಾಗಿರುವಂತಹದ್ದನ್ನ. ಶಾಶ್ವತವಾಗಿ ಯಾವುದಿರುತ್ತೆ ಅದು ಮಾತ್ರ ಶಾಂತಿ, ನೆಮ್ಮದಿ, ತೃಪ್ತಿಯನ್ನ ಕೊಡುತ್ತೆ. ಅದರಿಂದ ಜಗತ್ತಿನ ಯಾವ ವಸ್ತುಗಳಿಗೂ ಆ ಒಂದು ಶಕ್ತಿ ಇಲ್ಲದೆ ಇರೋದ್ರಿಂದ ಅಂತಹ ವಸ್ತುಗಳ ಹಿಂದೆ ನಾವು ಹೋದ್ರೆ ನಮಗೆ ಎಂದಿಗೂ ಅದು ಶಾಂತಿ, ನೆಮ್ಮದಿ ಎನ್ನುವಂತಹದ್ದು ಸಿಗೋದಿಲ್ಲ. ಹೀಗೆ ಶಾಶ್ವತವಾಗಿರುವಂತಹದ್ದನ್ನ ಕೇಳ್ಕೊಳ್ಳೋದಕ್ಕೋಸ್ಕರ ನಚಿಕೇತು ಆ ಆತ್ಮಜ್ಞಾನವನ್ನ ಹೇಗೆ ಕೇಳ್ಕೊತಾನೆ, ಆ ರೀತಿಯಲ್ಲಿ ಜಗತ್ತಿನ ವಸ್ತುಗಳನ್ನ ಹೆಚ್ಚು ಹೆಚ್ಚು ಸಂಪಾದನೆ ಮಾಡೋದ್ರಲ್ಲಿ ನಮಗೆ ಶಾಂತಿ, ನೆಮ್ಮದಿ, ಸುಖ ಸಿಗೋದಿಲ್ಲ. ಈ ವಿಚಾರದಲ್ಲಿ ನಚಿಕೇತು ಯಮನಿಗೆ ಮತ್ತೊಮ್ಮೆ ಹೇಳ್ತಾನೆ, ನನಗೆ ಜಗತ್ತಿನಲ್ಲಿರುವ ವಿಷಯ ವಸ್ತುಗಳನ್ನ ಕೊಡ್ತೀನಿ ಅಂತ ನೀನು ಹೇಳಬೇಡ. ಯಾಕೆ ಅಂತಂದ್ರೆ ಅವುಗಳಲ್ಲಿ ನನಗೆ ಆಸಕ್ತಿ ಇಲ್ಲ, ನನಗೆ ಅದು ಯಾವುದು ಬೇಡ. ಜೊತೆಗೆ ನಾನು ಬೇಡ ಅಂತಂದ್ರೂ ಕೂಡ ನೀನು ನನ್ನನ್ನ ಬರಿಗೈನಲ್ಲಿ ಕಳಿಸೋದಿಲ್ಲ, ಏನನ್ನಾದ್ರೂ ಕೊಟ್ಟೆ ಕೊಡ್ತೀಯ. ಆದ್ರೆ ನೀನು ಕೊಡುವ ಯಾವುದೇ ಆಗಿದ್ರೂ ಕೂಡ ಅವುಗಳೆಲ್ಲದಕ್ಕೂ ಒಂದು ಅಂತ್ಯ ಇರುತ್ತೆ. ನನಗೆ ಎಂದಿಗೂ ನಾಶವಾಗದ ಆತ್ಮಜ್ಞಾನವನ್ನು ಉಪದೇಶಿಸು. ಜ್ಞಾನ ಅನ್ನುವಂತಹದ್ದು ನಿಜವಾದ ಸಂಪಾದನೆ. ಅಂತಹ ಸಂಪಾದನೆಯನ್ನ ವಿಜಯ ಅಂತ ಹೇಳ್ತಾರೆ. ಅದರ ಸಂಪಾದನೆಗೆ ನಿರ್ಮಲವಾದ ಮನಸ್ಸು ಬೇಕಾಗಿರುತ್ತೆ. ಇಲ್ಲಿ ಗಣಪತಿ ಧ್ವಜದ ಲಾಂಛನವಾಗಿ ಮೂಷಕವನ್ನ ಹೊಂದಿದಾನೆ ಅಂತಂದ್ರೆ ಅದು ಒಂದು ವಿಜಯದ ಸಂಕೇತವಾಗಿದೆ. ವಿಜಯಕ್ಕೆ ಶುದ್ಧವಾದ ಮನಸ್ಸು ಬೇಕಾಗಿರುತ್ತೆ ಮತ್ತು ಇಲ್ಲಿ ಗಣಪತಿಯ ವಾಹನ ಆಗಿದೆ. ಹೀಗೆ ನಮ್ಮ ಮನಸ್ಸು ಕೂಡ ಸದಾಕಾಲ ಚಡಪಡಿಸ್ತಾ ಇರುತ್ತೆ. ನಾವು ಒಂದು ಇಲಿ ನೋಡಿದ್ರೆ ಆ ಇಲಿ ಹೇಗೆ ಸದಾಕಾಲ ಒಂದು ಭಯದ ವಾತಾವರಣದಲ್ಲಿ ಇದ್ದಂತೆ ತೋರುತ್ತೆ. ಅದಕ್ಕೆ ಕಾರಣ ಮನಸ್ಸು ಸುಮ್ಮನೆ ಇರೋದಿಲ್ಲ, ಅದು ಚಂಚಲ, ಹುಡುಕಾಟ ಮಾಡ್ತಾ ಇರುತ್ತೆ ನಮ್ಮ ಮನಸ್ಸು. ಆದ್ರೆ ಆ ಮನಸ್ಸಿಗೆ ತನಗೆ ಏನ್ ಬೇಕು ಅನ್ನುವಂತಹದ್ದೇ ಗೊತ್ತಾಗಿರೋದಿಲ್ಲ. ಆದ್ರೂ ಕೂಡ ನಿರಂತರವಾಗಿ ಅದು ಹುಡುಕಾಟ ಮಾಡ್ತಾನೆ ಇರುತ್ತೆ. ಇಲಿ ಕೂಡ ಒಂದು ರೀತಿ ಭಯದಿಂದ ಸದಾಕಾಲ ಚಡಪಡಿಸ್ತಾ ಇರುತ್ತೆ. ಹೀಗೆ ಕುಣಿತಾ ಇರುವಂತಹ ಮನಸ್ಸು, ಹುಡುಕಾಟದ ಮನಸ್ಸು ಹಾಗೂ ಚಡಪಡಿಸ್ತಾ ಇರುವಂತಹ ಮನಸ್ಸಿಗೆ ಸರಿಯಾದ ದಿಕ್ಕು ತೋರಿಸಿ ಉತ್ತಮ ಶಿಕ್ಷಣ, ಮಾರ್ಗದರ್ಶನ ಕೊಟ್ಟು ಮನಸ್ಸು ನಮಗೆ ಬೇಕು ಅಂತಂದಾಗ ಅದು ನಮಗೆ ಸಿಗೋ ಹಾಗೆ ನಾವು ಅದನ್ನ ಮಾಡ್ಕೋಬೇಕು. ಮನಸ್ಸಿನ ಮೇಲೆ ನಿಯಂತ್ರಣವನ್ನ ಸಾಧಿಸಿ ಅದನ್ನ ಗೆದ್ರೆ ಸರ್ವವನ್ನು ಗಳಿಸಿದ ಹಾಗಾಗತ್ತೆ. ಅದಕ್ಕೆ ಹೇಳ್ತಾರೆ, ಇಫ್ ಯು ಕಾಂಕರ್ ದ ಮೈಂಡ್ ಯು ಕ್ಯಾನ್ ಕಾಂಕರ್ ದ ವರ್ಲ್ಡ್. ಆದ್ರಿಂದ ಮನಸ್ಸನ್ನ ಪರಿಶುದ್ಧ ಮಾಡಿಕೊಂಡು ಅದನ್ನ ಒಂದು ಅಸ್ತ್ರದಂತೆ ಅಂತಂದ್ರೆ ಒಂದು ಟೂಲ್ ಅಂತ ಹೇಳ್ತೀವಲ್ಲ, ಹಾಗೆ ಆ ಟೂಲ್ ತರ ಅದನ್ನು ಉಪಯೋಗಿಸ್ಕೋಬೇಕು. ಅದು ಪರಮಾತ್ಮ ನಮಗಾಗಿ ಕೊಟ್ಟಿರುವಂತಹ ಒಂದು ಉತ್ತಮವಾದ ಸಾಧನ ಆಗಿದೆ. ಉತ್ತಮವಾದ ಟೂಲ್ ಅಂತಂದ್ರೆ ನಮ್ಮ ಮನಸ್ಸು. ಅದನ್ನ ಉಪಯೋಗಿಸ್ಕೊಳ್ಳುವಂತಹ ಒಂದು ಕಲಿತು ವಿಜಯವನ್ನ ನಾವು ಗಳಿಸಬೇಕು. ಈ ಸಂದೇಶವನ್ನ ಇಲ್ಲಿ ಮೂಷಕ ಧ್ವಜಂ ಅಂತ ಋಷಿ ಈ ಮಂತ್ರದಲ್ಲಿ ಹೇಳ್ತಾ ಇದ್ದಾನೆ. ಹೀಗೆ ಮನಸ್ಸನ್ನ ಪರಿಶುದ್ಧ ಮಾಡಿಕೊಂಡು ವಾಹನವನ್ನಾಗಿ ಉಪಯೋಗಿಸಿ ವಿಜಯವನ್ನ ಗಳಿಸೋದು ಅನ್ನುವಂತಹ ಒಂದು ಸಂದೇಶವನ್ನ ಗಣಪತಿ ಇಲ್ಲಿ ಮೂಷಕ ಧ್ವಜಂ ಅನ್ನೋದ್ರ ಮೂಲಕ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾನೆ. ಮುಂದೆ
ರಕ್ತಂ ಲಂಬೋದರಂ ಶೂರ್ಪಕರ್ಣಕಂ ರಕ್ತವಾಸಸಂ. ರಕ್ತಂ, ಇಲ್ಲಿ ರಕ್ತಂ ಅಂತಂದ್ರೆ ಅದು ಒಂದು ಬಣ್ಣವನ್ನು ಕುರಿತು ಹೇಳಿರುವಂತಹದ್ದು. ದೇಹದಲ್ಲಿ ಹರಿಯುವ ರಕ್ತವನ್ನ ಅದು ಹೇಳ್ತಾ ಇಲ್ಲ, ಕೆಂಪು ಬಣ್ಣವನ್ನ ಸೂಚಿಸಿ ಅದು ಹೇಳ್ತಾ ಇದೆ. ಗಣಪತಿಯ ಬಣ್ಣವನ್ನು ಕುರಿತು ಹೇಳುವಾಗ ರಕ್ತಂ ಅಂತ ಇಲ್ಲಿ ಋಷಿ ಹೇಳಿರುವಂತಹದ್ದಕ್ಕೆ ಸರಿಯಾದ ಅರ್ಥ ಏನು ಅಂತಂದ್ರೆ, ಜ್ಞಾನಿಗಳು ಅನುಭವಿಗಳು ಹೇಳ್ತಾರೆ, ಕೆಂಪು ಬಣ್ಣ ಅಂದ ಮಾತ್ರಕ್ಕೆ ಬಣ್ಣಗಳಲ್ಲಿ ನಾವು ಸಾಮಾನ್ಯವಾಗಿ ನೋಡುವಂತಹ ಕೆಂಪು ವರ್ಣ ಅಲ್ಲ. ಉರಿಯುತ್ತಾ ಇರುವಂತಹ ಬೆಂಕಿಯಲ್ಲಿ ಕಾದ ಕಬ್ಬಿಣ ಬೆಂಕಿಯ ಜೊತೆ ಸೇರಿ ಆ ಕಬ್ಬಿಣ ತೋರಿಸ್ತಾ ಇರುವಂತಹ ಒಂದು ಪ್ರಕಾಶಮಾನ, ಅದನ್ನ ಪ್ರಜ್ವಲಿಸುವ ಬೆಂಕಿ ಅಂತ ಹೇಳ್ತಾರೆ. ಹೀಗೆ ತೇಜಸ್ಸಿನಿಂದ ಕೂಡಿರುವಂತಹ ಗಣಪತಿಯನ್ನ ವರ್ಣನೆ ಮಾಡೋದಕ್ಕೆ ಇಲ್ಲಿ ರಕ್ತಂ ಅನ್ನುವ ಒಂದು ಪದ ಪ್ರಯೋಗ ಮಾಡಿದ್ದಾರೆ. ರಕ್ತಂ ಲಂಬೋದರಂ. ಲಂಬೋದರಂ ಅಂತಂದ್ರೆ ಲಂಬ ಪ್ಲಸ್ ಉದರಂ, ಲಂಬೋದರಂ. ಲಂಬ ಅಂತಂದ್ರೆ ಉದ್ದ ಅಂತ ಅಷ್ಟು ಮಾತ್ರ ನಾವು ಅರ್ಥ ಮಾಡ್ಕೋಬಾರ್ದು, ಅದಕ್ಕೆ ಇಲ್ಲಿ ದೊಡ್ಡದು ಅನ್ನೋ ಒಂದು ಅರ್ಥ ಕೂಡ ಇದೆ. ಉದರ ಅಂತಂದ್ರೆ ಹೊಟ್ಟೆ, ಬಹು ದೊಡ್ಡದಾದ ಹೊಟ್ಟೆ, ಅದಕ್ಕೆ ಗಣಪತಿನ ಡೊಳ್ಳು ಹೊಟ್ಟೆ ಗಣಪ ಅಂತ ಕೂಡ ಕರೀತಾರೆ. ಬಹು ದೊಡ್ಡದಾದ ಹೊಟ್ಟೆ ಎನ್ನುವ ರೀತಿಯಲ್ಲಿ ಇಲ್ಲಿ ಋಷಿ ಹೇಳ್ತಾ ಇದ್ದಾನೆ. ಇದು ಕೂಡ ಯಾಕೆ ಆ ತರ ಹೇಳ್ತಾ ಇದ್ದಾನೆ ಅಂತಂದ್ರೆ, ಇಲ್ಲೂ ಕೂಡ ಒಂದು ಮಹತ್ವವಾದ ಒಂದು ಸಂದೇಶ ಇದೆ. ಮಹತ್ವ ಅಂತಂದ್ರೆ ಮಹಾತತ್ವ ಅಂತ ಅರ್ಥ ಮಾಡ್ಕೋಬೇಕು. ಗಣಪತಿಗೆ ಇರುವಂತಹ ಈ ದೊಡ್ಡ ಹೊಟ್ಟೆ ಎಲ್ಲವನ್ನ ಸ್ವೀಕರಿಸಬಲ್ಲದು. ಸಾಮಾನ್ಯವಾಗಿ ನಾವು ನಮ್ಮ ಆಡು ಭಾಷೆನಲ್ಲಿ ಹೇಳ್ತೀವಿ, ನಾವೇನಾದ್ರೂ ಒಂದು ತಪ್ಪು ಮಾಡಿಬಿಟ್ರೆ ನಮ್ಮ ಎದುರುಗಡೆ ಇರುವಂತಹ ವ್ಯಕ್ತಿಯನ್ನು ಕುರಿತು ಹೇಳ್ತೀವಿ, ದಯಮಾಡಿ ನಿನ್ನ ಹೊಟ್ಟೆಗೆ ನಾನು ಮಾಡಿರುವಂತಹ ಈ ಒಂದು ತಪ್ಪನ್ನ ಹಾಕೊಂಡು ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ಅಂತ ನಾವು ಕೇಳ್ಕೊತೀವಿ. ಈ ಅರ್ಥದಲ್ಲಿ ಇಲ್ಲಿ ಲಂಬೋದರಂ ಅನ್ನುವಂತಹದನ್ನ ಹೇಳಿದ್ದಾರೆ. ಬದುಕು ಅಥವಾ ಜೀವನ ಅನ್ನುವಂತಹದ್ದು ತುಂಬಾ ಸರಾಗವಾಗಿರುತ್ತೆ ಅಂತ ಏನಲ್ಲ. ಬದುಕು ಅನ್ನುವಂತಹದ್ದು ಯಾವಾಗ್ಲೂ ಕೂಡ ಒಂದು ಹೋರಾಟನೇ ಆಗಿರುತ್ತೆ. ಜೀವನದಲ್ಲಿ ನಾವು ಗಳಿಸ್ತಾ ಇರುವಂತಹ ಎಲ್ಲವೂ ಕೂಡ ನಮಗೆ ಸಿಗಬೇಕಾದ್ರೆ ಅಲ್ಲಿ ಒಂದು ಹೋರಾಟ ಅನ್ನುವಂತಹದ್ದು ಇದ್ದೇ ಇರುತ್ತೆ. ಯಾವುದು ಕೂಡ ಹಾಗೆ ಬಂದಿರೋದಿಲ್ಲ. ಬದುಕಿನಲ್ಲಿ ಬರುವಂತಹ ಅಡೆತಡೆಗಳಿಗೆ ಆಗಿನ ಆ ಪರಿಸ್ಥಿತಿಯನ್ನ ತಿಳಿದು ಅದರ ವಿರುದ್ಧವಾಗಿ ಹೋಗಿ ನಾವು ಜಯ ಗಳಿಸಬೇಕಾಗತ್ತೆ. ಹೀಗೆ ವಿರುದ್ಧವಾಗಿ ಹೋಗೋದನ್ನ ಹೋರಾಟ ಅಂತ ಕರೀತಾರೆ. ಈ ಪ್ರಕಾರ ಬದುಕು ಅನ್ನುವಂತಹದ್ದು ನಮಗೆ ಅನೇಕಗಳನ್ನು ಒದಗಿಸುತ್ತೆ. ಒದಗಿ ಬರುವಂತಹ ಆ ಎಲ್ಲವುಗಳು ಕೂಡ ನಮಗೆ ಅನುಕೂಲವಾಗಿದೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಹೀಗೆ ಒದಗಿ ಬರುವ ಅನೇಕಗಳು ನಮಗೆ ಜೀವನದಲ್ಲಿ ಬಹುದೊಡ್ಡ ಅನುಭವಗಳನ್ನ ಕೊಡುತ್ತೆ. ಆ ಅನುಭವ ಕಹಿ ಅನುಭವ ಇರಬಹುದು ಅಥವಾ ಸಿಹಿ ಅನುಭವ ಕೂಡ ಇರಬಹುದು. ಆದರೆ ಅನುಭವಗಳನ್ನು ಉಪಯೋಗಿಸಿಕೊಂಡು ನಾವು ನಮ್ಮ ಬದುಕನ್ನ ಸಾರ್ಥಕ ಮಾಡ್ಕೋಬೇಕಾಗತ್ತೆ. ನಮಗೆ ಬೇಡದ್ದು ಅನ್ನುವಂತಹದ್ದು ಎಂದಿಗೂ ಕೂಡ ನಮ್ಮ ಹತ್ರಕ್ಕೆ ಬರೋದಕ್ಕೆ ಸಾಧ್ಯವೇ ಇಲ್ಲ. ಆದರೆ ಏನೋ ಒಂದು ಬಂದಿದೆ ಅಂತಂದ್ರೆ ಅದನ್ನ ಸ್ವೀಕರಿಸದೆ ಬೇರೆ ದಾರಿ ಇಲ್ಲ. ಸ್ವೀಕಾರ ಮನೋಭಾವ ಅದನ್ನ ನಾವು ಬೆಳೆಸ್ಕೋಬೇಕಾಗತ್ತೆ. ನಾವು ಯಾವುದನ್ನು ಕೂಡ ಬೇಡ ಅಂತ ಹೇಳೋದಕ್ಕೆ ನಮಗೆ ಸಾಧ್ಯ ಇಲ್ಲ. ಬೇಡ ಅಂತ ಹೇಳಿ ತಿರಸ್ಕರಿಸುವ ಶಕ್ತಿ ಕೂಡ ನಮ್ಮಲ್ಲಿ ಇಲ್ಲ. ಹೀಗೆ ಬರುವ ಎಲ್ಲವನ್ನ ನಾವು ಸೇವಿಸಬೇಕಾಗಿರೋದ್ರಿಂದ ನಾವು ಭಗವಂತನನ್ನ ಕುರಿತು ನನಗೂ ಕೂಡ ಆ ಮಹತ್ವ ಅಂತಂದ್ರೆ ನೀನು ಹೇಗೆ ಲಂಬೋದರಂ ಅಂತ ಹೇಳಿ ಎಲ್ಲವನ್ನೂ ಸ್ವೀಕರಿಸುವ ತತ್ವವನ್ನ ಇಟ್ಕೊಂಡಿದ್ಯಾ, ಆ ತತ್ವವನ್ನ ನನಗೂ ಕೂಡ ಕೊಡು. ಜೀವನದಲ್ಲಿ ಬರುವಂತಹ ಎಲ್ಲವನ್ನ ನಾನು ಸ್ವೀಕರಿಸಬೇಕು. ಸ್ವೀಕರಿಸಿ ಆ ಅನುಭವ ನನಗೆ ಏನ್ ಕೊಡುತ್ತೆ ಅದನ್ನ ಇಟ್ಕೊಂಡು ನಾನು ಮುಂದಿನ ಗತಿಯನ್ನ ನಾನು ನಿರ್ಧಾರ ಮಾಡ್ಕೊಳ್ಳೋ ಹಾಗೆ ನನಗೆ ಸ್ವೀಕಾರ ಮನೋಭಾವ ಕೊಡು ಅನ್ನುವಂತಹದನ್ನ ಇಲ್ಲಿ ಗಣಪತಿಯನ್ನ ಲಂಬೋದರಂ ಅಂತ ಕರೆದು ಆ ತತ್ವವನ್ನ ನನಗೂ ದಯಪಾಲಿಸು ಅಂತ ಹೇಳಿ ಕೇಳ್ಕೊತಾ ಇರೋ ರೀತಿನಲ್ಲಿ ಋಷಿ ಹೇಳ್ತಾ ಇದ್ದಾನೆ. ಶೂರ್ಪಕರ್ಣಕಂ. ಶೂರ್ಪಕರ್ಣಕಂ ಅಂದ್ರೆ ಈಗಿನ ಯಂತ್ರಯುಗದಲ್ಲಿ ಈ ಒಂದು ಅಭ್ಯಾಸ ನಿಧಾನವಾಗಿ ಕಣ್ಮರೆ ಆಗ್ತಾ ಇದೆ. ಮುಂದೆ ಅಂತಹ ಸನ್ನಿವೇಶ ಮರಳಿ ಬರಬಹುದು ಅಥವಾ ಹಾಗೆ ಕಣ್ಮರೆ ಕೂಡ ಆಗಬಹುದು.
ಏನದು, ಯಾವ ಅಭ್ಯಾಸ ಅದು? ಇವತ್ತಿನ ದಿವಸ ನಾವು ಮನೆಯಲ್ಲಿ ಕ್ಲೀನ್ಡ್ ಅಂತ ಹೇಳ್ತೀವಿ, ಕ್ಲೀನ್ಡ್ ಪ್ರಾವಿಷನ್ಸ್, ಕ್ಲೀನ್ ಮಾಡಿರುವಂತಹ ದವಸ ಧಾನ್ಯಗಳು, ಕಾಳು ಬೇಳೆಗಳನ್ನ ಉಪಯೋಗಿಸ್ತಾ ಇದ್ದೀವಿ. ಈಗಿನ ಹಾಗೆ ಕ್ಲೀನ್ಡ್ ದವಸ ಧಾನ್ಯಗಳು ಹಿಂದೆ ಸಿಗ್ತಾ ಇರಲಿಲ್ಲ. ಅದನ್ನ ಮನೆಯಲ್ಲಿಯೇ ಶುದ್ಧೀಕರಣ ಮಾಡಿಕೊಳ್ಳುವಂತಹ ಒಂದು ವ್ಯವಸ್ಥೆ ಆಗಿನ ಕಾಲದಲ್ಲಿ ಇತ್ತು. ಹೀಗೆ ದವಸ ಧಾನ್ಯಗಳನ್ನ ಶುದ್ಧೀಕರಣ ಮಾಡ್ಕೊಳ್ಳೋದಕ್ಕೋಸ್ಕರ ಉಪಯೋಗಿಸ್ತಾ ಇದ್ದಂತಹ ಆ ಒಂದು ವಸ್ತುವನ್ನ ಮೊರ ಅಂತ ಹೇಳ್ತಾರೆ. ಬಿದಿರಿನಿಂದ ಅದನ್ನ ಅಗಲವಾಗಿ ತಯಾರು ಮಾಡ್ತಾ ಇದ್ರು. ಒಂದು ಭಾಗದಲ್ಲಿ ಈ ಕಾಳು ಬೇಳೆ ದವಸ ಧಾನ್ಯಗಳನ್ನ ತುಂಬಿಸಿ ಅದನ್ನ ಮೇಲೆ ಗಾಳಿಗೆ ಒಂದು ಕ್ರಮವಾಗಿ ಎಸೆದು ಮತ್ತು ಅದು ಕೆಳಕ್ಕೆ ಬೀಳುವಾಗ ಅದೇ ಮೊರದಿಂದ ಅದನ್ನ ಸಂಗ್ರಹ ಮಾಡ್ತಾ ಇದ್ರು. ಈ ಒಂದು ಪ್ರೋಸೆಸ್ ನಲ್ಲಿ ಗಾಳಿಗೆ ಮೇಲೆ ಎಸೆದ ದವಸ ಧಾನ್ಯಗಳು ಮತ್ತೆ ಮೊರದ ಒಳಗಡೆ ಸಂಗ್ರಹ ಆಗುವ ಮುಂಚೆ ಗಾಳಿಯಲ್ಲಿ ನಾವೇನ್ ಹೇಳ್ತೀವಿ ಜೊಳ್ಳು ಅಂತ, ಈ ಜೊಳ್ಳು, ಕಸ, ಕಡ್ಡಿ ಇತ್ಯಾದಿಗಳು ದೂರ ಹಾರಿ ಹೋಗ್ತಾ ಇದ್ವು. ಕೇವಲ ಗಟ್ಟಿಯಾದ ಕಾಳು ಬೇಳೆಗಳು ಮಾತ್ರ ಮೊರದಲ್ಲಿ ಸಂಗ್ರಹ ಆಗ್ತಾ ಇತ್ತು. ಕೇವಲ ಗಟ್ಟಿ ಕಾಳುಗಳು ಮಾತ್ರ ಮೊರದಲ್ಲಿ ಸಂಗ್ರಹ ಮಾಡಿಕೊಳ್ಳೋದಕ್ಕೋಸ್ಕರವಾಗಿ ಆ ಒಂದು ಅಗಲವಾದ ಮೊರ ಅನ್ನೋದನ್ನ ಉಪಯೋಗಿಸ್ತಾ ಇದ್ದಂತಹ ಒಂದು ಕಾಲ ಇತ್ತು. ಇಲ್ಲಿ ಶೂರ್ಪ ಅಂತಂದ್ರೆ ಹೀಗೆ ಅಗಲವಾಗಿ ಚೌಕಾಕಾರವಾಗಿ ಇರುವಂತಹದ್ದನ್ನ ಇಲ್ಲಿ ಶೂರ್ಪ ಅಂತ ಕರೆದಿದ್ದಾರೆ. ಗಣಪತಿಯ ಕರ್ಣ ಅಂತಂದ್ರೆ ಆನೆಯ ಕಿವಿನ ನಾವೆಲ್ಲ ನೋಡಿರ್ತೀವಿ. ಆ ಗಣಪತಿಯ ಕರ್ಣ, ಈ ಕಿವಿಗಳು ಆ ರೀತಿಯಲ್ಲಿ ಬಹಳ ಅಗಲವಾಗಿರ್ತಾ ಇತ್ತು. ಈ ಅಗಲವಾಗಿರೋದ್ರಿಂದ ಗಣಪತಿಯ ಕಿವಿಯನ್ನ ಮೊರ ಅಂತ ಹೇಳ್ತಾರೆ. ಮತ್ತೆ ಈ ಸಂದರ್ಭದಲ್ಲಿ ನಾವು ರಾಮಾಯಣದಲ್ಲಿ ರಾವಣನ ತಂಗಿ ಅವಳನ್ನ ಶೂರ್ಪನಖಿ ಅಂತ ಕರೀತಾರೆ. ಯಾತಕ್ಕೆ ಅಂತಂದ್ರೆ ಅವಳ ಕೈ ಬೆರಳುಗಳ ಉಗುರು ಈ ರೀತಿಯಲ್ಲಿ ಬಹಳ ಅಗಲವಾಗಿತ್ತು, ಆದ್ರಿಂದ ಅವಳನ್ನ ಶೂರ್ಪನಖಿ ಅಂತ ಕರೀತಾ ಇದ್ರು. ಆದ್ರೆ ಇಲ್ಲಿ ಗಣಪತಿಯು ಈ ರೀತಿ ಎರಡು ದೊಡ್ಡ ಅಗಲವಾದ ಮೊರದಂತೆ ಕಾಣುವ ಕಿವಿಗಳನ್ನ ಹೊಂದಿದ್ದಾನೆ ಅಂತ ಇಲ್ಲಿ ಋಷಿ ಅವನನ್ನ ವರ್ಣನೆ ಮಾಡ್ತಾ ಇದ್ದಾನೆ. ಇಲ್ಲಿ ನಾವು ಗಮನಿಸಬೇಕಾಗಿರುವಂತಹ ಅಂಶ ಏನು ಅಂತಂದ್ರೆ, ಪರಮಾತ್ಮ ಅವನನ್ನ ಸೃಷ್ಟಿಕರ್ತ ಅಂತ ಹೇಳ್ತೀವಿ, ಬ್ರಹ್ಮ ಅಂತ ಹೇಳ್ತೀವಿ. ಸೃಷ್ಟಿಕರ್ತನ ಜಾಣ್ಮೆ ಹೇಗಿರುತ್ತೆ ಅಂತಂದ್ರೆ, ನಮ್ಮ ಸ್ವಾಮೀಜಿ ಹೇಳ್ತಾ ಇದ್ರು, ನಮ್ಮ ದೇಹ ರಚನೆಯಲ್ಲಿ ಕೇಳಿಸ್ಕೊಳ್ಳುವಂತಹ ಸಾಧನ ಅಂತ ಹೇಳಿ ಎರಡು ಕಿವಿಗಳನ್ನ ಪರಮಾತ್ಮ ಕೊಟ್ಟಿದ್ದಾನೆ, ಮತ್ತು ಮಾತನಾಡೋದಕ್ಕೆ ನಾಲ್ಗೆ ಅಂತ ಹೇಳಿ ಒಂದು ಸಾಧನವನ್ನ ಮಾತ್ರ ಕೊಟ್ಟಿದ್ದಾನೆ. ಅದರ ಅರ್ಥ, ನೀನು ಹೆಚ್ಚು ಮಾತನಾಡಬೇಡ, ಅದ್ರ ಬದಲು ಹೆಚ್ಚು ಕೇಳಿಸ್ಕೋ. ನಮ್ಮ ಸ್ವಾಮೀಜಿ ಈ ವಿಚಾರವನ್ನ ಆಗಾಗ್ಗೆ ಹೇಳ್ತಾ ಇದ್ರು. ನಾವು ಸ್ವಲ್ಪ ಯೋಚನೆ ಮಾಡಿದ್ರೆ ಗೊತ್ತಾಗುತ್ತೆ, ವೇದಾಂತದ ವಿಚಾರಗಳನ್ನ ಗುರುವಿನ ಬಳಿ ಕುಳಿತು ನಾವು ಕೇಳಿಸ್ಕೋಬೇಕಾದ್ರೆ ಶ್ರವಣ ಮಾತ್ರೇನ ಅಂತಾನೆ ಹೇಳ್ತಾರೆ. ಅಂತಂದ್ರೆ ಹೆಚ್ಚು ಕೇಳಿಸ್ಕೋ, ನಿನ್ನ ಗಮನವನ್ನೆಲ್ಲ ಈ ಒಂದು ಶಬ್ದಗಳ ಮೇಲೆ, ಗುರುಗಳು ಪಾಠ ಮಾಡುವಂತಹ ಶಬ್ದಗಳ ಮೇಲೆ ಇರಲಿ ಅಂತ ಹೇಳ್ತಾ ಇದ್ರು. ಹೀಗೆ ವಿಚಾರಗಳನ್ನ ಕೇಳಿಸ್ಕೋಬೇಕಾದ್ರೆ, ಅದರಲ್ಲೂ ವೇದಾಂತದ ವಿಚಾರಗಳನ್ನ ಕೇಳಿಸ್ಕೋಬೇಕಾದ್ರೆ ಶ್ರವಣ ಮಾತ್ರೇನ ಜ್ಞಾನ ಅನ್ನುವಂತಹದ್ದು ಸಿಗತ್ತೆ ಅಂತ ಹೇಳ್ತಾರೆ. ಹಾಗೂ ಸರಿಯಾಗಿ ಪೂರ್ಣವಾಗಿ ಕೇಳಿಸ್ಕೋ. ಈ ಮೊರದ ಸಹಾಯದಿಂದ ಹೇಗೆ ಬೇಡದ್ದನ್ನ ಅದು ದೂರ ಮಾಡಿಬಿಡುತ್ತೋ ಹಾಗೆ ಈ ಕಿವಿಗಳಿಂದ ಕೇವಲ ಬೇಕಾಗಿರುವಂತಹ ವಿಚಾರಗಳನ್ನ ಮಾತ್ರ ನೀನು ಕೇಳಿಸ್ಕೋ, ಭಗವಂತನನ್ನ ಮಾತ್ರ ತಿಳ್ಕೋ. ಶೂರ್ಪಕರ್ಣಕಂ, ಜ್ಞಾನದ ವಿಚಾರಗಳು ಯಾವುದೇ ದಿಕ್ಕಿನಿಂದ ಬರ್ತಾ ಇದ್ರು ಕೂಡ ಎಲ್ಲವನ್ನ ಗ್ರಹಿಸುವಂತಹ ದೊಡ್ಡ ಕಿವಿಗಳನ್ನ ನೀನು ಹೊಂದು. ಪರಮಾತ್ಮ ಅಂತಹ ಕಿವಿಗಳನ್ನ ಅನುಗ್ರಹಿಸು ಅನ್ನೋ ರೀತಿಯಲ್ಲಿ ಇಲ್ಲಿ ಋಷಿ ಪರಮಾತ್ಮ ಇಷ್ಟ ದೈವ ಗಣಪತಿಯನ್ನ ಕೇಳ್ಕೊತಾ ಇದ್ದಾನೆ. ರಕ್ತಂ ಲಂಬೋದರಂ ಶೂರ್ಪಕರ್ಣಕಂ ರಕ್ತವಾಸಸಂ. ವಾಸಸಂ ಅಂತಂದ್ರೆ ಬಟ್ಟೆ, ವಸ್ತ್ರ. ಹೀಗೆ ಪರಮಾತ್ಮ ಗಣಪತಿಯು ಕೆಂಪು ವರ್ಣದ ವಸ್ತ್ರವನ್ನ ಇಷ್ಟಪಡ್ತಾನೆ. ಇದೆಲ್ಲ ಅಲಂಕಾರ, ಷೋಡಶೋಪಚಾರದ ಸಮಯದಲ್ಲಿ ಭಗವಂತನ ಪೂಜೆಗಾಗಿ ಮಾಡುವಂತಹ ಸಮಯದಲ್ಲಿ ಈ ಕೆಂಪು ವಸ್ತ್ರವನ್ನ ಪರಮಾತ್ಮನಿಗೆ ಅರ್ಪಣೆ ಮಾಡುವಂತಹದ್ದು ಇದಾಗಿದೆ. ಮತ್ತು ರಕ್ತ ಗಂಧಾನುಲಿಪ್ತಾಂಗಂ,
ಅಂಗಂ, ಪರಮಾತ್ಮನ ಸರ್ವಾಂಗಗಳು ಕೂಡ ಲಿಪ್ತ ಅಂತಂದ್ರೆ ಹಚ್ಚಿರುವಂತಹದ್ದು. ಯಾವುದರಿಂದ ಹಚ್ಚಿದ್ದಾರೆ ಅಂತಂದ್ರೆ ರಕ್ತಗಂಧ, ಚಂದನ ಮತ್ತು ಕುಂಕುಮದಿಂದ ಪರಮಾತ್ಮ ಗಣಪತಿಯನ್ನ ಅಲಂಕಾರ ಮಾಡಿ ಇಲ್ಲಿ ಪರಮಾತ್ಮ ಆ ರೀತಿ ತುಂಬಾ ಭೂಷಿತನಾಗಿ ಕಾಣ್ತಾ ಇದ್ದಾನೆ. ಉಪಾಸನೆಯಲ್ಲಿ ಸ್ಥೂಲ ರೂಪಿ ಗಣಪತಿಯನ್ನ ಋಷಿಯು ವರ್ಣನೆ ಮಾಡ್ತಾ ಇರೋ ರೀತಿ ಇದಾಗಿದೆ. ರಕ್ತ ಪುಷ್ಪೈಹಿ ಸುಪೂಜಿತಂ, ಕೆಂಪು ಹೂಗಳಿಂದ ಸುಪೂಜಿತಂ, ಪೂಜಿತಂ ಅನ್ನುವಂತಹದ್ದು ಪರಮಾತ್ಮನಿಗೆ ಅರ್ಪಣೆ ಮಾಡುವ ಭಾವವನ್ನ ತಿಳಿಸ್ತಾ ಇರೋದು. ಹೂವು ಪುಷ್ಪಗಳಿಂದ ಅರ್ಚನೆ ಅಂತಂದ್ರೆ ನಾಮಾವಳಿಗಳನ್ನ ಹೇಳಿಕೊಂಡು ಭಾವಪೂರ್ಣವಾಗಿ ಗಣಪತಿಗೆ ಸಮರ್ಪಣೆ ಮಾಡೋದು. ಅರ್ಚನೆಯಿಂದ ಮಾತ್ರಕ್ಕೆ ಹೂವುಗಳನ್ನ ಪರಮಾತ್ಮನಿಗೆ ಅರ್ಪಿಸೋದು ಅಷ್ಟು ಮಾತ್ರ ಅಲ್ಲ. ಪೂಜೆ ಅನ್ನುವ ಒಂದು ಪ್ರಕ್ರಿಯೆ, ಒಂದು ರೀತಿಯಲ್ಲಿ ಭಾವಪರವಶದಿಂದ ಕೂಡಿರಬೇಕು. ನಮ್ಮ ಭಾವನೆಗಳಿಂದ ಪರ ಅಂತಂದ್ರೆ ಪರಮಾತ್ಮನಿಗೆ ಅರ್ಪಿಸುವಂತಹದ್ದು. ಅವನಿಗೆ ಅರ್ಪಿಸಿ ನಾವು ಅವನಿಗೆ ವಶವಾಗಬೇಕು, ಪರಮಾತ್ಮನ ಕೈಗೆ ನಾವು ಸಿಗಬೇಕು. ಪರಮಾತ್ಮನಿಗೆ ನಾವು ವಶ ಆದರೆ ಜಗತ್ತಿನ ಕೈಗೆ ನಾವು ಸಿಗೋದಿಲ್ಲ. ಒಂದು ವೇಳೆ ಜಗತ್ತಿನ ಕೈಗೆ ನಾವು ಸಿಕ್ಕಾಕೊಂಡ್ರೆ ಸಂಸಾರಕ್ಕೆ ಬರಬೇಕಾಗತ್ತೆ. ಸಂಸಾರ ಅಂತಂದ್ರೆ ಆಲ್ ಟೈಪ್ಸ್ ಆಫ್ ವರ್ಲ್ಡ್ಲಿ ಅಟ್ಯಾಚ್ಮೆಂಟ್ಸ್. ಹೀಗೆ ಸಂಸಾರಕ್ಕೆ ಸಿಕ್ಕಾಕೊಂಡ್ರೆ ನಾವು ಪರಮಾತ್ಮನ ಕೈಗೆ ಸಿಗೋದಿಲ್ಲ. ಅದರಿಂದ ಭಾವ ಪರವಶವಾಗಿ ಪೂಜೆ ಮಾಡಬೇಕು ಅಂತಂದ್ರೆ ನಾವು ಮಾಡ್ತಾ ಇರುವಂತಹ ಈ ಸತ್ಕರ್ಮದ ಆಚರಣೆಯಲ್ಲಿ ನಾವು ಪರಮಾತ್ಮನಿಗೆ ವಶವಾಗಬೇಕು, ಪರಮಾತ್ಮನ ಕೈಗೆ ಸಿಗಬೇಕು. ಇದನ್ನ ಭಾವಪರವಶ ಅಂತ ಕರೀತಾರೆ. ಹೀಗೆ ಸಂಸಾರದಿಂದ ಮುಕ್ತರಾಗಬೇಕು ಅಂತ ಹೇಳಿ ನಾವು ಈ ಒಂದು ಪೂಜಾ ಆಚರಣೆಯಲ್ಲಿ ಭಾಗಿಯಾಗಿರ್ತೀವಿ. ಆದ್ರಿಂದ ಇಲ್ಲಿ ರಕ್ತ ಪುಷ್ಪೈಹಿ, ಕೆಂಪು ಅವನಿಗೆ ಪ್ರಿಯವಾಗಿರೋದ್ರಿಂದ ಅಂತಹ ಬಣ್ಣದ ಹೂಗಳಿಂದ ಸುಪೂಜಿತಂ, ಅರ್ಚನೆ ಅರ್ಪಣೆ ಇವುಗಳನ್ನ ಸಲ್ಲಿಸಬೇಕು ಅನ್ನೋ ಅರ್ಥದಲ್ಲಿ ಈ ಮಂತ್ರ ಮಾಡಿದೆ. ನಾವು ಮಾಡುವಂತಹ ಈ ರೀತಿಯ ಸರ್ವೋಪಚಾರಗಳಲ್ಲಿ ಕೆಲವೊಮ್ಮೆ ನಮಗೆ ತಿಳಿಯದಂತೆ ಕೆಲವು ಲೋಪದೋಷಗಳು ಕೂಡ ಜರುಗಬಹುದು. ಅದನ್ನು ಕೂಡ ನಾವು ಪರಮಾತ್ಮನಲ್ಲಿ ನಿವೇದನೆ ಮಾಡ್ಕೋತೀವಿ. ಈ ಪೂಜಾ ಕ್ರಮದಲ್ಲಿ ಏನಾದರೂ ಒಂದು ವೇಳೆ ಲೋಪದೋಷಗಳು ಇದ್ದಲ್ಲಿ ದಯಮಾಡಿ ನಮ್ಮ ತಪ್ಪುಗಳನ್ನ ಮನ್ನಿಸು. ಹೇಗೆ ಒಬ್ಬಳು ತಾಯಿ ಮಾತ್ರ ತನ್ನ ಮಕ್ಕಳ ತಪ್ಪುಗಳನ್ನ ದೋಷಗಳನ್ನ ಕಂಡುಹಿಡಿಯದೆ ಮಕ್ಕಳುಗಳನ್ನು ಹಾಗೆ ಸ್ವೀಕರಿಸಿ ಸರಿಯಾದ ಮಾರ್ಗವನ್ನು ತೋರಿಸ್ತಾಳೆ, ಅದಕ್ಕೆ ಕಾರಣ ಮಕ್ಕಳ ಮೇಲಿರುವ ಮಮತೆ ಹಾಗೂ ಅನುಕಂಪ. ಅದೇ ರೀತಿಯಲ್ಲಿ ಇಲ್ಲಿ ಪರಮಾತ್ಮನನ್ನ ಭಕ್ತಾನುಕಂಪಿನಂ ದೇವಂ ಜಗತ್ ಕಾರಣಮಚ್ಯುತಂ. ಅನುಕಂಪಿನಂ, ಅನು ಅಂತಂದ್ರೆ ನಿರರ್ಗಳವಾಗಿ ಒಂದೇ ಸಮನೆ ಯಾವುದೇ ಸಮಯದಲ್ಲೂ ಕೂಡ ಅಲ್ಲಿ ಸರದಿಯನ್ನ ತುಂಡರಿಸದಂತೆ, ಕಂಟಿನ್ಯೂಸ್ ಅಂತ ಹೇಳ್ತೀವಲ್ಲ, ಅದು ಅನು ಅನ್ನೋ ಒಂದು ಶಬ್ದಕ್ಕೆ ಅರ್ಥ ಬರುತ್ತೆ. ಹೀಗೆ ಅನುಸರಿಸುವುದು, ಇಲ್ಲಿ ಯಾವುದೇ ರೀತಿ ಈ ಅನುಸರಿಸಿ ಬರ್ತಾ ಇದೆ ಅಂತಂದ್ರೆ ಕಂಪಿನಂ ಅಂತಂದ್ರೆ ಕಾರುಣ್ಯ, ಮಮತೆ, ದೋಷವನ್ನ ಹುಡುಕದೆ ಕರುಣೆಯನ್ನ ತೋರಿಸುವಂತಹದ್ದು. ಅನ್ಕಂಡೀಷನಲ್ ಲವ್ ಅಂತ ಹೇಳ್ತೀವಿ. ಪ್ರೀತಿಯನ್ನ ತೋರಿಸ್ಬೇಕಾದ್ರೆ ಅಲ್ಲಿ ಯಾವುದೇ ಒಂದು ನಿರ್ಬಂಧ ಇರಬಾರ್ದು ಅಂತ ಹೇಳೋ ರೀತಿಯಲ್ಲಿ ಪರಮಾತ್ಮನ ಕರುಣೆ ಸದಾಕಾಲ ನಮ್ಮ ಕೈ ಹಿಡಿದಿರುತ್ತೆ. ನಾವು ಅದನ್ನ ಗಮನಿಸಬೇಕು. ಭಕ್ತ ಪ್ಲಸ್ ಅನು ಪ್ಲಸ್ ಕಂಪಿನಂ ಭಕ್ತಾನುಕಂಪಿನಂ. ತನ್ನ ಭಕ್ತ ಜನರ ಬಗ್ಗೆ ಸದಾಕಾಲ ಪರಮಾತ್ಮ ಚಿಂತನೆ ಮಾಡ್ತಾ ಇರ್ತಾನೆ. ನಾವು ಪರಮಾತ್ಮನನ್ನ ಸದಾಕಾಲ ಚಿಂತನೆ ಮಾಡ್ತೀವೋ ಇಲ್ವೋ ಗೊತ್ತಿಲ್ಲ, ಆದರೆ ಪರಮಾತ್ಮನ ದೃಷ್ಟಿಯಲ್ಲಿ ನಾವು ಸದಾಕಾಲ ಅವನ ಹತ್ರ ಇರ್ತೀವಿ. ಅವನ ಚಿಂತನೆ, ಅವನು ನಮ್ಮ ಪರವಾಗಿ ಸದಾ ಯೋಚನೆ ಮಾಡ್ತಾ ಇರ್ತಾನೆ. ಅದಕ್ಕೆ ಪರಮಾತ್ಮನನ್ನ ಕರುಣಾ ಸಾಗರ ಅಂತ ಹೇಳ್ತೀವಿ. ಯಾವ ಸಮಯದಲ್ಲಿ ನಮಗೆ ಏನ್ ಕೊಡಬೇಕು, ಎಷ್ಟು ಕೊಡಬೇಕು, ಅದು ಕಷ್ಟನೋ ಸುಖನೋ ಅವನು ಕೊಟ್ಟಾಗ ನಾವು ಇಸ್ಕೊಳ್ಳೇಬೇಕು, ಬೇರೆ ದಾರಿನೇ ಇಲ್ಲ. ಅವನು ಯಾಕೆ ಕೊಡ್ತಾ ಇದ್ದಾನೆ ಅದು ಕೂಡ ನಮ್ಗೆ ಆಮೇಲೆ ಗೊತ್ತಾಗುತ್ತೆ, ಆ ಕ್ಷಣದಲ್ಲಿ ಗೊತ್ತಾಗೋದಿಲ್ಲ. ಆದ್ರಿಂದ ಸದಾಕಾಲ ಅವನು ನಮ್ಮ ಯೋಚನೆ ಮಾಡ್ತಾ ಇರ್ತಾನೆ. ನನಗೆ ಏನ್ ಬೇಕು ಏನ್ ಬೇಡ ಅನ್ನೋದು ಅವನಿಗೆ ತಿಳಿದಿರುತ್ತೆ. ಹೀಗೆ ಪರಮಾತ್ಮನ ಕಾರುಣ್ಯ ದೃಷ್ಟಿ ನಮ್ಮ ಮೇಲೆ ಸದಾ ಹರಿತಾ ಇರುತ್ತೆ. ಇಲ್ಲಿ ಸದಾಕಾಲ ಅನ್ನೋದನ್ನ ಹೇಳೋದಕ್ಕೋಸ್ಕರ ಅನುಕಂಪಿನಂ, ಯಾವಾಗಲೂ ಪರಮಾತ್ಮ ನಮ್ಮ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾನೆ.
ಲೌಕಿಕ ಜಗತ್ತಿನಲ್ಲಿ ನಾವು ನಮಗಾಗಿ ಬದುಕು ಮಾಡ್ತಾ ಇರ್ತೀವಿ. ಕೇವಲ ನಮ್ಮ ಅನುಕೂಲ ಸಂದರ್ಭಗಳಲ್ಲಿ ನಾವು ದೇವರನ್ನ ನೆನೆಸ್ಕೋತೀವಿ. ಆದ್ರೆ ಪರಮಾತ್ಮ ಆ ರೀತಿ ಅಲ್ಲ. ಭಕ್ತ ಅನುಕಂಪಿನಂ, ಅವನು ಯಾವಾಗಲೂ ಕೂಡ ಭಕ್ತರೆಡೆಗೆ ಕಾರುಣ್ಯವನ್ನ ಹರಿಸ್ತಾನೆ ಇರ್ತಾನೆ. ಅವನ ಕಾರುಣ್ಯವನ್ನ ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ನಮಗೆ ಇಲ್ಲದೆ ಇರೋದ್ರಿಂದ ನಮ್ಮ ಅನುಕೂಲ ಪರಿಸ್ಥಿತಿಯನ್ನ ಸುಖ ಅಂತ ಹೇಳ್ತೀವಿ, ಹಾಗೂ ಅನಾನುಕೂಲ ಪರಿಸ್ಥಿತಿಯನ್ನ ದುಃಖ ಅಂತ ಹೇಳಿ ನಾವು ನಿರ್ಧರಿಸ್ತೀವಿ. ನಿಜವಾಗಿ ನೋಡಿದ್ರೆ ಪರಮಾತ್ಮನ ಕಾರುಣ್ಯ ಅನ್ಕಂಡೀಷನಲ್ ಅಂಡ್ ಇಟ್ ಈಸ್ ಆಲ್ವೇಸ್. ದೇವಂ, ಪರಮಾತ್ಮನು ದಿವ್ಯತೆಯಿಂದ ಕೂಡಿರೋದ್ರಿಂದ ನಾವು ಅವನನ್ನ ದೇವ ಅಂತ ಹೇಳ್ತೀವಿ. ನಿನ್ನ ದಿವ್ಯ ತೇಜಸ್ಸಿನಲ್ಲಿ ನಾವು ನಮ್ಮನ್ನ ನೋಡ್ಕೋಬೇಕು. ಈ ಕಾರಣದಿಂದಲೇ ನಾವು ಪರಮಾತ್ಮನನ್ನ ದೇವ ಅಂತ ಹೇಳ್ತೀವಿ. ಜಗತ್ ಕಾರಣಮಚ್ಯುತಂ, ಪರಮಾತ್ಮ ಗಣಪತಿಯು ಜಗತ್ತಿಗೆ ಕಾರಣನಾಗಿದ್ದಾನೆ. ಅದರ ಅರ್ಥ ಅವನು ಸೃಷ್ಟಿಯ ಮೂಲ ಪುರುಷನಾಗಿದ್ದಾನೆ. ಯಾವುದನ್ನೇ ಒಂದು ತಯಾರು ಮಾಡಬೇಕಾದ್ರೆ ಅದಕ್ಕೆ ಕೆಲವು ವಸ್ತುಗಳು ಬೇಕಾಗುತ್ತೆ. ಅದೇ ರೀತಿ ತಯಾರಿಸಲು ಒಂದು ಜಾಣ್ಮೆ ಅಥವಾ ಒಂದು ಕೌಶಲ್ಯ ಅಂತ ಹೇಳ್ತೀವಿ, ಅದು ಕೂಡ ಬೇಕಾಗುತ್ತೆ. ಮತ್ತು ತಯಾರಿಸುವವನು ಕೂಡ ಬೇಕಾಗಿರ್ತಾನೆ. ಹೀಗೆ ತಯಾರಿಸಲು ಕೆಲವು ವಸ್ತುಗಳು ಬೇಕು ಅಂತಂದಾಗ ಅವು ಎಲ್ಲಿಂದ ಬರಬೇಕು? ಸೃಷ್ಟಿ ಅನ್ನುವಂತಹದ್ದು ಇದ್ರೆ ಅಲ್ಲಿ ಕೆಲವುಗಳು ಇದ್ದೇ ಇರುತ್ತೆ. ಆದರೆ ಸೃಷ್ಟಿಗಾಗಿ ಕೆಲವುಗಳು ಬೇಕಾಗತ್ತೆ ಅಂತಂದ್ಮೇಲೆ ಅವುಗಳು ಎಲ್ಲಿಂದ ಬರಬೇಕು? ಆ ಸಮಯದಲ್ಲಿ ಪರಮಾತ್ಮ ಗಣಪತಿನ ಜಗತ್ ಕಾರಣ ಅಂತ ಕರೆದಿರುವಂತಹದ್ದು ಇಲ್ಲಿ ಕೆಲವು ಸತ್ಯಗಳನ್ನ ನಮಗೆ ತಿಳಿಸುತ್ತೆ. ಪರಮಾತ್ಮನೇ ಸ್ವತಃ ಸೃಷ್ಟಿಗೆ ಮೂಲ ವಸ್ತುವಾಗಿ ಕಂಡು ಬರ್ತಾನೆ. ನಂತರ ಇಂಟೆಲಿಜೆಂಟ್ ಕಾಸ್ ಅಂತ ಹೇಳಿರೋ ರೀತಿನಲ್ಲಿ ಕುಶಲತೆ ಅಥವಾ ಜಾಣ್ಮೆ ಅಂತ ನಾವೇನ್ ಹೇಳ್ತೀವಿ, ಅದು ಕೂಡ ಪರಮಾತ್ಮ ಗಣಪತಿಯೇ ಆಗಿರ್ತಾನೆ. ಹಾಗೂ ಈ ಎಲ್ಲವುಗಳನ್ನ ಬಳಸಿಕೊಂಡು ತಯಾರು ಮಾಡುವಂತಹ ಒಬ್ಬ ಕುಶಲ ಕರ್ಮಿ, ಅದು ಕೂಡ ಪರಮಾತ್ಮನೇ ಆಗಿರ್ತಾನೆ. ಹೀಗೆ ಅವನು ಜಗತ್ತಿಗೆ ಕಾರಣನಾಗಿ ಕಾರಣಗಳಿಗೆ ಕಾರಣನು ಕೂಡ ಪರಮಾತ್ಮನೇ ಆಗಿದ್ದಾನೆ. ಈ ರೀತಿ ಇಲ್ಲಿ ಪರಮಾತ್ಮನನ್ನು ನೋಡಿದ್ರೆ ಅವನು ಎಲ್ಲವೂ ಆಗಿದ್ದಾನೆ. ಜಗತ್ ಕಾರಣ ಮಚ್ಯುತಂ. ಇಲ್ಲಿ ಜಗತ್ತು ಅಂತಂದ್ರೆ ಅದು ಸದಾಕಾಲ ಬದಲಾವಣೆಗಳಿಗೆ ಒಳಪಟ್ಟಿರುತ್ತೆ. ಜಗತ್ತು ಅಂತಂದ್ರೆ ಅದು ಬದಲಾವಣೆಗಳ ನಿಯಮದಲ್ಲೇ ಅದು ನಡಿಬೇಕಾಗಿರುತ್ತೆ. ಯಾಕೆ ಅಂತಂದ್ರೆ ಜಗತ್ತು ಶಾಶ್ವತವಲ್ಲದ ಕಾರಣ ಅದು ಬದಲಾವಣೆಗಳ ನಿಯಮದಲ್ಲಿ ನಡ್ಕೊಂಡು ಹೋಗ್ತಾ ಇರುತ್ತೆ. ಚ್ಯುತ ಅಂತಂದ್ರೆ ಹೀಗೆ ಶಾಶ್ವತವಲ್ಲದ್ದು ಮತ್ತು ಬದಲಾವಣೆಗಳಿಗೆ ಹೊಂದಿಕೊಳ್ಳುವಂತಹದ್ದನ್ನ ಚ್ಯುತ ಅಂತ ಹೇಳ್ತಾರೆ. ಆದರೆ ಇವುಗಳಿಗೆ ಕಾರಣನಾಗಿರುವ ಪರಮಾತ್ಮನು ಶಾಶ್ವತನು, ಅವನು ಸ್ಥಿರನು ಮತ್ತು ಬದಲಾವಣೆ ಹೊಂದದವನು. ಇಂತಹ ದಿವ್ಯ ಗುಣಗಳನ್ನ ಹೊಂದಿರೋದ್ರಿಂದ ಅವನನ್ನ ಅಚ್ಯುತ ಅಂತ ಕರಿತೀವಿ. ದೇವಂ ಜಗತ್ ಕಾರಣಮಚ್ಯುತಂ, ಪರಮಾತ್ಮನ ಸ್ಥಿರತೆಯ ಕಾರಣದಿಂದ ಆವಿರ್ಭೂತಂ ಚ ಸೃಷ್ಟ್ಯಾದೌ, ಸೃಷ್ಟಿ ಜಗತ್ತು ಆದಿ ಎಲ್ಲವನ್ನು ಸೇರಿಸಿ ಹೇಳಿರುವಂತಹದ್ದು ಇದು. ಆವಿರ್ಭೂತಂ ಅಂತಂದ್ರೆ ವ್ಯಕ್ತವಾಗಿ ಕಂಡು ಬರ್ತಾ ಇರುವಂತಹ ಈ ಜಗತ್ತು ಅವನ ಕಾರಣದಿಂದ, ಅವನಿಂದ ಹೊರಬಂದಿರುವಂತಹದ್ದು. ಪ್ರಕೃತಿಯೇ ಪುರುಷಾತ್ ಪರಂ, ಪ್ರಕೃತಿಯ ಈ ಕಾರಣದಿಂದ ನಾವು ಸೃಷ್ಟಿಕರ್ತನನ್ನ ಅರ್ಥ ಮಾಡ್ಕೋಬೇಕು. ಹಾಗೂ ಪರಮಾತ್ಮನೇ ಅಂತಿಮ ಸತ್ಯವಾಗಿರ್ತಾನೆ. ಇಲ್ಲಿ ಪ್ರಕೃತಿ ಪುರುಷ, ಪ್ರಕೃತಿ ಅನ್ನೋದು ಇಲ್ಲದೆ ಹೋಗಿದ್ರೆ ನಮಗೆ ಪುರುಷ ಅನ್ನೋದು ಅರ್ಥ ಆಗ್ತಿರ್ಲಿಲ್ಲ. ಸೊ ಪ್ರಕೃತಿಯ ಕಾರಣದಿಂದ ನಾವು ಸೃಷ್ಟಿಕರ್ತನನ್ನ ತಿಳಿಬೇಕು. ಇಲ್ಲಿ ಪ್ರಕೃತಿ ಅಂತಂದ್ರೆ ನಾವು ಈ ಸೃಷ್ಟಿಗೆ ಬಂದಿದ್ದೀವಿ. ಅನೇಕ ಸಂದರ್ಭಗಳಲ್ಲಿ ನಾವು ಬೇಸರಗೊಂಡಾಗ ಸಾಮಾನ್ಯವಾಗಿ ನಾ ಯಾಕೆ ಹುಟ್ಟಿದೆ, ನಾ ಯಾಕೆ ಈ ತರ ಆದೆ, ನಾ ಯಾಕೆ ಹುಟ್ಟಬೇಕಾಗಿತ್ತು, ಇಷ್ಟೊಂದು ಕಷ್ಟ ಇಲ್ಲ ಯಾಕೆ ನನಗೆ ಬೇಕಾಗಿತ್ತು, ಈ ರೀತಿ ಪ್ರಶ್ನೆಗಳನ್ನ ನಮ್ಮಲ್ಲೇ ನಾವು ಹುಟ್ಟಿ ಹಾಕೋತೀವಿ. ಹಾಗೂ ಅವುಗಳಿಗೆ ಸರಿಯಾದ ಉತ್ತರ ಸಿಗದೆ ನಾವು ಅನೇಕ ಸಂದರ್ಭಗಳಲ್ಲಿ ಅದಕ್ಕಾಗಿ ದುಃಖ ಪಡ್ತೀವಿ. ಆದರೆ ಮೂಲ ಉದ್ದೇಶ, ನಾನು ಯಾಕೆ ಇಲ್ಲಿ ಹುಟ್ಟಿ ಬಂದಿದ್ದೀನಿ ಅಂತಂದ್ರೆ ಆ ಪುರುಷನನ್ನ, ಪುರುಷಾರ್ಥವನ್ನ ಕಂಡುಕೊಳ್ಳೋದಕ್ಕೋಸ್ಕರವಾಗಿ ನಾನು ಇಲ್ಲಿ ಬಂದಿರೋದು. ಆದ್ರಿಂದ
ಪ್ರಕೃತೆಯೇ ಪುರುಷಾತ್ ಪರಂ. ಪ್ರಕೃತಿಯ ಈ ಕಾರಣದಿಂದ ಸೃಷ್ಟಿಕರ್ತನನ್ನ ತಿಳ್ಕೋಬೇಕು. ನಮ್ಮ ಜೀವನದ ಮೂಲ ಉದ್ದೇಶ ಅದು. ಲೌಕಿಕವಾಗಿ ನಾವು ವಿದ್ಯೆ, ಹಣ, ಸಂಪಾದನೆ, ಮನೆ, ಆಸ್ತಿ ಏನೆಲ್ಲ ಸಂಪಾದನೆ ಮಾಡಿಕೊಂಡ್ರು ಅದು ಕೇವಲ ಲೌಕಿಕ ವ್ಯವಹಾರಕ್ಕೆ ಮಾತ್ರ ಆಗತ್ತೆ. ಆದರೆ ಲೌಕಿಕ ವ್ಯವಹಾರ ಅನ್ನುವಂತಹದ್ದು ಶಾಶ್ವತ ಅಲ್ಲ. ಅದಕ್ಕೆ ಒಂದು ಅಂತ್ಯ ಇರುತ್ತೆ. ಆ ಅಂತ್ಯದ ನಂತರ ಮುಂದಿನ ಸದ್ಗತಿ ಏನು ಅಂತಂದ್ರೆ ನಾವು ಈ ವೇದಾಂತದ ವಿಚಾರಗಳನ್ನ ಹೆಚ್ಚು ಹೆಚ್ಚು ಚಿಂತನೆ ಮಾಡಬೇಕಾಗತ್ತೆ. ಈ ವೇದಾಂತದ ವಿಚಾರಕ್ಕೆ ಬಂದಾಗ ಇಲ್ಲಿ ನಮ್ಮ ಹುಟ್ಟಿನ ಮೂಲ ಉದ್ದೇಶ ಏನು ಅಂತಂದ್ರೆ ಪುರುಷಾರ್ಥವನ್ನ ಸಂಪಾದನೆ ಮಾಡುವಂತಹದ್ದು. ಹೀಗೆ ಪ್ರಕೃತಿಯ ಕಾರಣದಿಂದ ನಾವು ಸೃಷ್ಟಿಕರ್ತನನ್ನ ತಿಳ್ಕೋಬೇಕು. ಇದು ನಮ್ಮ ಅಂತಿಮ ಉದ್ದೇಶ ಕೂಡ ಆಗಿರುತ್ತೆ. ಹಿ ಈಸ್ ದಿ ಅಲ್ಟಿಮೇಟ್ ಟ್ರೂತ್ ಅಂತ ನಾವು ಯಾಕೆ ಪರಮಾತ್ಮನನ್ನ ಹೇಳ್ತೀವಿ ಅಂತಂದ್ರೆ ಈ ಒಂದು ಸತ್ಯ ನಮಗೆ ದರ್ಶನ ಆಗಬೇಕು ಅಂತ. ಆದ್ರಿಂದ ಪರಮಾತ್ಮನನ್ನ ಅಂತಿಮ ಸತ್ಯ ಅಂತ ಕೂಡ ನಾವು ಕರಿತೀವಿ. ಪರಬ್ರಹ್ಮನ ಕಾರಣದಿಂದ ಸೃಷ್ಟಿ, ಸ್ಥಿತಿ ಹಾಗೂ ಲಯಗಳಿಗೆ ಬ್ರಹ್ಮ, ವಿಷ್ಣು, ಮಹೇಶ್ವರ ಇವರುಗಳು ಕಾರಣ ಆಗಿರ್ತಾರೆ. ಇವರುಗಳಿಗೆ ಕಾರಣನು ಪರಬ್ರಹ್ಮ. ಆದ್ರಿಂದ ಅವನನ್ನ ಅಲ್ಟಿಮೇಟ್ ಟ್ರೂತ್ ಅಂತ ಹೇಳ್ತೀವಿ. ಏವಂ ಧ್ಯಾಯತಿ ಯೋ ನಿತ್ಯಂ ಸ ಯೋಗಿ ಯೋಗಿನಾಂ ವರಹ. ಏವಂ ಹೀಗೆ ಕಣ್ಣು ಮುಚ್ಚಿ ಧ್ಯಾನಕ್ಕೆ ಕುಳಿತು ಮಹಾಗಣಪತಿಯನ್ನ ಸ್ಮರಣೆ ಮಾಡ್ತಾ ಅವನ ಸ್ಥೂಲ ರೂಪವನ್ನ ನಮ್ಮ ಚಿತ್ತದಲ್ಲಿ ತಂದುಕೊಳ್ಳುವಂತಹ ಪ್ರಯತ್ನ ಮಾಡಿದ್ರೆ ನಾವು ಎಣಿಸಿದ, ನಾವು ಕಲ್ಪನೆ ಮಾಡಿಕೊಳ್ಳಬಹುದಾದ ಗಣಪತಿಗಿಂತಲೂ ಕೂಡ ನಮಗೆ ಅವನು ಬಹು ಬೃಹತ್ತಾಗೆ ಕಾಣಿಸ್ತಾನೆ. ಹಾಗೂ ಅವನ ಮುಂದೆ ನಾವು ಒಂದು ಸಣ್ಣ ಧೂಳಿನ ಕಣ ಅಥವಾ ಅದಕ್ಕಿಂತಲೂ ಸಣ್ಣದಾಗಿ ಕಾಣಿಸ್ಕೋತೀವಿ. ಅಂತಹ ಗಣಪತಿಯನ್ನ ನಾವು ಇಲ್ಲಿಯವರೆಗೂ ಉಪಾಸನೆ ಮಾಡಿದ ಅಂದ್ರೆ ಏಕದಂತಂ ಚತುರ್ಹಸ್ತಂ ಪಾಶಮಂಕುಶಧಾರಿಣಂ ರದಂಚ ವರದಂ ಹಸ್ತೈರ್ಬಿಭ್ರಾಣಂ ಮೂಷಕಧ್ವಜಂ ರಕ್ತಂ ಲಂಬೋದರಂ ಶೂರ್ಪಕರ್ಣಕಂ ರಕ್ತವಾಸಸಂ ರಕ್ತಗಂಧಾನುಲಿಪ್ತಾಂಗಂ ರಕ್ತಪುಷ್ಪೈಃ ಸುಪೂಜಿತಂ ಭಕ್ತಾನುಕಂಪಿನಂ ದೇವಂ ಜಗತ್ಕಾರಣಮಚ್ಯುತಂ ಆವಿರ್ಭೂತಂಚ ಸೃಷ್ಟ್ಯಾದೌ ಪ್ರಕೃತಿಯೇ ಪುರುಷಾತ್ ಪರಂ. ಹೀಗೆ ಧ್ಯಾಯತಿ ಯೋ ನಿತ್ಯಂ. ಯಾರು ಇಂತಹ ಗಣಪತಿಯನ್ನ ಧ್ಯಾನಿಸ್ತಾರೋ, ಮೂಲಾಧಾರದಲ್ಲಿ ಸ್ಥಿರವಾಗಿರುವಂತಹ ಗಣಪತಿಯನ್ನ ಧ್ಯಾನಿಸಲು ಯಾರಿಗೆ ಈ ರೀತಿ ಸಾಧ್ಯವಾಗುತ್ತೋ ಸ ಯೋಗಿ. ಅಂತಹ ಯೋಗ ಪುರುಷನು ಯೋಗಿನಾಂ ವರಹ, ಯೋಗಿಗಳಲ್ಲಿಯೇ ಶ್ರೇಷ್ಠನಾಗಿರ್ತಾನೆ, ಉತ್ತಮನಾಗಿರ್ತಾನೆ. ಅಂತಹ ಸಾಧಕರುಗಳಿಗೆ ಮೂಲಾಧಾರದಲ್ಲಿ ಸ್ಥಿತನಾಗಿರುವಂತಹ ಗಣಪತಿಯ ಕಾರಣದಿಂದ ಕುಂಡಲಿನಿ ಶಕ್ತಿ ಎನ್ನುವಂತಹದ್ದು ಜಾಗೃತಗೊಂಡು ಅತಿ ಶೀಘ್ರವೇ ಅದು ಸಹಸ್ರಾರ ಚಕ್ರವನ್ನ ಪ್ರವೇಶಿಸುತ್ತೆ. ನಾವು ಮೂಲಾಧಾರ ಅಂತ ಹೇಳಿ ನಮ್ಮ 7 ಚಕ್ರಗಳ ಬಗ್ಗೆ ತಿಳ್ಕೊಬೇಕಾದ್ರೆ ಮೂಲಾಧಾರ ಅಂತ ಹೇಳಿರುವಂತಹದ್ದು 7 ಚಕ್ರಗಳಲ್ಲಿ ಮೊದಲನೇದಾಗಿರುತ್ತೆ. ಅಲ್ಲಿ ನಾವು ಗಣಪತಿಯ ಉಪಾಸನ ಮಾಡುವ ಒಂದು ಕ್ರಮವನ್ನು ಕಲಿತುಕೊಂಡು ಮುಂದೆ 7 ಚಕ್ರಗಳನ್ನು ದಾಟಿ ಧ್ಯಾನ ಅಂತಂದ್ರೆ ನಮ್ಮ ಆಜ್ಞಾ ಚಕ್ರದ ಸಹಾಯ ಪಡೆದು ಧ್ಯಾನ ಸ್ಥಿತಿಗೆ ಹೋಗಿ ಆ ಸ್ಥಿತಿಯಲ್ಲಿ ಗಣಪತಿಯನ್ನು ಸಾಕ್ಷಾತ್ಕಾರ ಮಾಡಿಕೊಂಡಾಗ ಆಗುವಂತಹ ದರ್ಶನ ಅದು ಸಹಸ್ರಾರ ಚಕ್ರವನ್ನ ಹೋಗಿ ಮುಟ್ಟತ್ತೆ, ಹೋಗಿ ಅದು ತಲುಪತ್ತೆ. ಸಹಸ್ರಾರ ಚಕ್ರ ಅಂತಂದ್ರೆ ಅದನ್ನ ಬ್ರಹ್ಮರಂಧ್ರ ಅಂತ ಕೂಡ ಹೇಳ್ತಾರೆ. ಹೀಗೆ ಆ ಬ್ರಹ್ಮರಂಧ್ರದ ದರ್ಶನ ಆಗತ್ತೆ. ಹಾಗಾದ್ರೆ ಇಲ್ಲಿ ಧ್ಯಾನ ಸ್ಥಿತಿ ಅಂತಂದ್ರೇನು? ಆ ಸ್ಥಿತಿನ ತಲುಪಿ ಧ್ಯಾನದಲ್ಲಿ ಕಂಡುಕೋಬೇಕಾಗಿರುವಂತಹ ಗಣಪತಿ ಯಾರು, ಅವನ ರೂಪ ಹೇಗಿರುತ್ತೆ, ಈ ಧ್ಯಾನ ಸ್ಥಿತಿಗೆ ಹೇಗೆ ಹೋಗ್ಬೇಕಾಗತ್ತೆ, ಧ್ಯಾನ ಸ್ಥಿತಿಗೆ ಹೋಗಿ ಅಲ್ಲಿಂದ ಸಹಸ್ರಾರ ಚಕ್ರವನ್ನ ಪ್ರವೇಶ ಮಾಡಿದ್ರೆ ಅಲ್ಲಿ ಹೇಗಿರುತ್ತೆ, ಅಲ್ಲಿಯ ಅನುಭವ ಏನು, ಇದನ್ನ ಮುಂದಿನ ಮಂತ್ರ ತಿಳಿಸುತ್ತೆ. ಮುಂದಿನ ಮಂತ್ರವನ್ನ ಮುಂದಿನ ದಿನದಲ್ಲಿ ಪ್ರವೇಶ ಮಾಡೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ.
ಓಂ ಶಾಂತಿ ಶಾಂತಿ ಶಾಂತಿ. ಈ ದಿನದ ಪ್ರವಚನ ಸೇವೆಯನ್ನ ಪರಮಾತ್ಮ ಶ್ರೀಕೃಷ್ಣನ ಪಾದಚರಣೆಗಳಿಗೆ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.